ಗುರುಜಿ ಅದೇನಂತ ಕೇಳ್ತೀರಾ? ನಾನು ಏನಂತ ಹೇಳಿ? ನನ್ ಮನ್ಸಲ್ಲಿ ಎಷ್ಟೋ ನೋವಿದೆ ಗೊತ್ತಾ ಗುರುಜಿ? ಅದೆಲ್ಲ ಏನು ಗೊತ್ತಿಲ್ಲದೆ ಇನ್ನೊಬ್ರು ಮುಂದೆ ನಗ್ನಗ್ತಾ ತಿರ್ಗಾಡ್ತಾ ಇದ್ದೀನಿ ಗುರುಜಿ ನಾನು. ಏನ್ ಕಷ್ಟ ಅಂತ ಹೇಳಮ್ಮ, ನಿನ್ ಕಷ್ಟಕ್ಕೆ ನಾವಿದೀವಿ, ನಾವದನ್ನ ಪರಿಹಾರ ಮಾಡ್ಕೊಡ್ತೀವಿ. ಏನ್ ಕಷ್ಟ ಅಂತ ಹೇಳಿ. ಅಯ್ಯೋ ಗುರುಜಿ, ಈಗ ಓದ್ಲಲ್ಲ ಅವಳು ನನ್ನ ಮೈದನ ಹೆಂಡತಿ. ಅವಳು ನೋಡಿದ್ರಾ ಎಷ್ಟ್ ಬೆಳ್ಳಗೆ ತೆಳ್ಳಗೆ ಹಾಗೆ ಸುಂದರವಾಗಿದ್ದಾಳೆ. ಆದ್ರೆ ನಾನ್ ಮಾತ್ರ ಯಾಕೆ ಗುರುಜಿ ಇಷ್ಟು ದಪ್ಪಗಿದ್ದೀನಿ ಡುಮ್ಮಕ್ಕೆ? ನನ್ನ ಹೆಂಗಾರು ಮಾಡಿ ಹಾಗೆ ತೆಳ್ಳಗೆ ಈ ಹೀರೋಯಿನ್ ಎಲ್ಲ ಬರ್ತಾರಲ್ಲ ತೆಳ್ಳಗೆ ಹಂಗ್ ಮಾಡಿ ಗುರುಜಿ. ಅದೇ ನನಗೆ ಹೆಂಗಾದ್ರೂ ಮಾಡಿ ಪರಿಹಾರ ಮಾಡ್ಕೊಡಿ ಗುರುಜಿ. ನಾನು ತುಂಬಾ ದಿನದಿಂದ ತೆಳ್ಳಗಾಗ್ಬೇಕಂತ ಏನೇನೋ ಟ್ರೈ ಎಲ್ಲ ಮಾಡಿದೀನಿ, ಆದ್ರೆ ತೆಳ್ಳಗೆ ಆಗಕ್ ಆಗ್ತಾ ಇಲ್ಲ ಗುರುಜಿ. ಪ್ಲೀಸ್ ಗುರುಜಿ, ಹೆಂಗಾದ್ರೂ ಮಾಡಿ ನನಗೆ ತೆಳ್ಳಗಾಗಕ್ಕೆ ಏನಾದ್ರೂ ಒಂದು ಐಡಿಯಾ ಕೊಡಿ ಗುರುಜಿ. ಬಾಸ್, ಏನ್ ಬಾಸ್ ಈ ಅಮ್ಮ ಈ ತರ ಬಂದು ಪ್ರಶ್ನೆ ಕೇಳ್ತಾ ಇದೆ? ಇನ್ವರೆಗೂ ಬಂದವರಲ್ಲ, ಮನೇಲಿ ಕಷ್ಟ ಇದೆ, ದುಡಿಮೆ ಇಲ್ಲ, ಮೈಕೈ ನೋವು, ಹುಷಾರಿಲ್ಲ, ಗಂಡ ಹೆಂಡತಿ ಜಗಳ, ಅಕ್ಕಪಕ್ಕದ ಮನೆ ಜಗಳ, ಏನಾದ್ರೂ ಮಾಡಿ ಅಂತ ಪರಿಹಾರ ಕೇಳ್ತಾರೆ. ಈ ಅಮ್ಮ ಬಂದ್ಬಿಟ್ಟು ತೆಳ್ಳಗಾಗಬೇಕು ಹೀರೋಯಿನ್ ತರ ಅಂತ ಅಲ್ಲ ಪ್ರಶ್ನೆ ಕೇಳ್ತಾ ಇದೆ. ಇದಕ್ಕೆಲ್ಲ ಏನ್ ಬಾಸ್ ನೀವು ಪರಿಹಾರ ಕೊಡ್ತೀರಾ?